ನೋಡಿದ್ಯಾ ಫೋಟೋನ? ಎರಡು ಕಣ್ಣು ತೆಗೆದು ನೋಡು. ನಾನು ಅವರು ಮದುವೆ ಆಗಿರೋ ಫೋಟೋನ. ಈಗಲಾದ್ರೂ ನಂಬ್ತೀಯಾ ನಾನು ಯಾರು, ಸಂಜಯ್ ಎಂತವನು ಅಂತಂದು? ನನಗೆ ನನಗೆ ಮೋಸ ಮಾಡಿಬಿಟ್ಟ ಅವನು. ಎಷ್ಟೆಲ್ಲ ಅವನ ಮೇಲೆ ಆಸೆ ಪ್ರೀತಿ ಇಟ್ಟುಕೊಂಡಿದ್ದೆ ನಾನು. ಅವನಿಗೆ ಆಲ್ರೆಡಿ ಮದುವೆ ಆಗಿದ್ದೇನೆ. ನಾನು ಇಷ್ಟೆಲ್ಲ ನಂಬಿದ್ದೆ ಅವನಿಗೆ, ಆದ್ರೆ ನನಗೆ ಮೋಸ ಮಾಡಿಬಿಟ್ಟ ಅವನು. ನೋಡವ ಮಾಲ, ಅಳಕ್ಕೆ ಹೋಗ್ಬೇಡ. ಇನ್ನೂ ಏನೂ ಕಾಲ ಮಿಂಚಿಲ್ಲ. ಈಗಲೇ ನೀನು ಅರ್ಥ ಮಾಡ್ಕೊಂಡು ಅವನಿಂದ ದೂರ ಇದ್ಬಿಡು. ಇಲ್ಲ ಅಂದ್ರೆ ಸುಮ್ಮನೆ ನಿನ್ನ ಜೀವನನ ಹಾಳಾಕೈತಿ. ಈಗ ಈಕೆ ಏನದಾಳಲ್ಲ, ಈಕೆ ನನ್ನ ಗಂಡಂದ ತಂಗಿಕಿ. ಈಕೆಗೆ ಆಗಲೇ ಅನ್ಯಾಯ ಆಗೈತಿ. ಅವನಿಗೆ ಮದುವೆಗಿಂತ ಈಕೆ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆನ 2 ಮದುವೆ ಆಗಿದ್ವು. ಅದನ್ನು ನಮ್ಮ ಮುಂದೆ ಯಾರ ಮುಂದೆ ಹೇಳಿಲ್ಲ. ಈಕೆನ ನಂಬಿಸಿ ನಾನು ನಿನ್ನೇ ಪ್ರೀತಿ ಮಾಡೋದು ಅಂತ ಹೇಳಿ ಸುಳ್ಳು ಹೇಳಿ ಈಕೆನ ಕರ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಮದುವೆ ಆಗಿ ಕರ್ಕೊಂಡು ಬಂದಾನ ಮನೆಗೆ. ಇವಾಗ ನೋಡಿದ್ರೆ ಈಕಿನ ಸೇರ್ತಾನೆ ಇಲ್ಲ. ನಾನು ಡಿವೋರ್ಸ್ ಕೊಡ್ತೀನಿ ಹಂಗೆ ಹಿಂಗೆ ಅನ್ನಕೊಂತಾನೆ. ಅವನ ಪ್ಲ್ಯಾನ್ ಏನಂದ್ರೆ, ಈಗ ನಮ್ಮ ಅತ್ತಿಗೆ ಡಿವೋರ್ಸ್ ಕೊಟ್ಟು ನಿನ್ನನ್ನು ಮದುವೆ ಆಗಬೇಕು ಅಂತ ಅನ್ಕೊಂಡಾನ. ನಿನ್ನ ಜೊತೆನೂ ಅಷ್ಟೇ 1 ತಿಂಗಳ 15 ದಿನ ಅಷ್ಟೇ ಇರ್ತಾನೆ. ಆಮೇಲೆ ನಿನಗೂ ಡಿವೋರ್ಸ್ ಕೊಟ್ಟು ಮತ್ತೆ ಇನ್ನೊಂದು ಹುಡುಗಿ ನೋಡ್ಕೋತಾನೆ. ಆವಾಗ ನಿನ್ನ ಜೀವನನೂ ಹಾಳಾಕೈತಿ. ಅದಕ್ಕೆ ಯೋಚನೆ ಮಾಡು. ನೋಡವ ಮಾಲ, ನೋಡು ಮಾಲ, ನಿನಗೆ ಕಾಲು ಬೇಕಾದ್ರೆ ಹಿಡ್ಕೋತೀನಿ. ದಯವಿಟ್ಟು ನನ್ನ ಗಂಡನಿಂದ ದೂರ ಇದ್ಬಿಡು ಮಾಲ. ನನಗೆ ದಯವಿಟ್ಟು, ನಿಂದಂತೂ ಇನ್ನೂ ಮದುವೆ ಆಗಿಲ್ಲ, ಇನ್ನೂ ಒಂದು ಜೀವನ ಐತಿ ನಿನಗೆ. ಆದ್ರೆ ನನಗೆ ಆಗಲೇ ಮದುವೆ ಆಗೈತಿ. ದಯವಿಟ್ಟು ನನ್ನ ಗಂಡನ ನನ್ನಿಂದ ಕಿತ್ಕೋಬೇಡ ಮಾಲ. ದಯವಿಟ್ಟು ನಿನ್ನ ಕಾಲು ಮುಗಿತೀನಿ ಬೇಕಾದ್ರೆ. ಅಯ್ಯೋ ಅಕ್ಕ, ನನ್ನ ಕಾಲೆಲ್ಲ ಹಿಡ್ಕೋಬೇಡಿ, ನೀವು ದೊಡ್ಡವರು. ಈ ಥರ ಎಲ್ಲ ಕಾಲು ಹಿಡ್ಕೋಬಾರ್ದು. ಎದ್ದೇಳಿ ನೀವು, ಮೊದಲು ಎದ್ದೇಳಿ ಅಕ್ಕ. ಮತ್ತು ಏನು ಮಾಡಲಿ ಮಾಲ? ನನ್ನ ಗಂಡ ಚೆನ್ನಾಗಿರ್ಬೇಕಂತ ನಮ್ಮ ಮನ್ಯಾಗ ನಮ್ಮ ಅತ್ತಿ ಮಾವ ಎಲ್ಲರೂ ಎಷ್ಟೆಲ್ಲ ಕಷ್ಟಪಡಕೊಂತಾರೆ ಗೊತ್ತಾ? ಅವ್ರಿಗೆ ಏನಾದರೂ ಈ ವಿಷಯ ಗೊತ್ತಾತಂದ್ರೆ ಅವ್ರು ಮಾತ್ರ ಜೀವ ಸಹಿತ ಇರೋಂಗಿಲ್ಲ. ನೀನೇನಾದರೂ ಇವಾಗಲೇ ನೀನು ಮನಸ್ಸು ಚೇಂಜ್ ಮಾಡಲಿಲ್ಲ ಅಂದ್ರೆ ನಮ್ಮ ಮನೆಯಾಗಿರೋರು ಎಲ್ಲರೂ ಸತ್ತು ಹೋಗ್ತಾರೆ. ಅದು ಮಾತ್ರ ನಿಜ. ದಯವಿಟ್ಟು ಮಾಲ, ನೀನು ಕಾಲು ಮುಗಿತೀನಿ. ನನ್ನ ಗಂಡನ ಬಿಟ್ಟು ಮಾಲ, ಬಿಟ್ಟು. ನೀನು ಓದಿದಕ್ಕೆ ಎದ್ದಿದಿ, ಅರ್ಥ ಮಾಡ್ಕೊರವ. ಏನೋ ಒಂದು 4 ದಿನ ನಿನಗೆ ಬೇಸರ ಆಕೈತಿ. ಆದ್ರೆ ಆಮೇಲೆ ನಿಮ್ಮ ಮನ್ಯಾಗ ಯಾವ ಹುಡುಗನ ತೋರಿಸ್ತಾರ ಆ ಹುಡುಗನ್ನ ಸುಮ್ಮನೆ ಮದುವೆ ಮಾಡ್ಕೊಂಡೋಗಿ ನಿನ್ನ ಜೀವನ ನೀನು ಕಟ್ಕೋವ. ಇಲ್ಲ ಅಂದ್ರೆ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂಡಂಗೆ ಆಗತ್ತೆ ನೋಡು. ನಿನಗಿನ್ನೂ ನಂಬಿಕೆ ಬರಲಿಲ್ಲ ಅಂದ್ರೆ ಬೇಕಾರೆ ಬಾ, ನಮ್ಮ ಜೊತೆ ಬಾ. ನಮ್ಮ ಅತ್ತಿ ಮನೆಗೆ ಅವ್ನು ಸಂಜಯ್ ಅದಾನಲ್ಲ, ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀವಿ. ಅವ್ರ ಅಪ್ಪ ಅಮ್ಮ ಅವ್ರ ಎಲ್ಲರ ಜೊತೆ ಮಾತಾಡ. ನಿನ್ಗೆ ಅವಾಗಾದ್ರೂ ನಂಬಿಕೆ ಬರುತ್ತಾನೆ ನೋಡೋಣ. ಇಲ್ಲ ಅಕ್ಕ, ನನಗೆ ನಂಬಿಕೆ ಬಂತು. ಇವರು ಫೋಟೋ ತೋರಿಸಿದ್ರಲ್ಲ, ನನಗೆ ನಂಬಿಕೆ ಬಂತು. ನಂದೇ ತಪ್ಪಿದು. ನಾನೇ ಅವನನ್ನು ಇಷ್ಟಪಡಬಾರ್ದಿತ್ತು. ನನ್ನಿಂದ ಪಾಪ ಇವರಿಗೆಲ್ಲ ತೊಂದರೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಕ್ಕ. ನನಗೆ ನಿಜವಾಗ್ಲೂ ಇದು ಯಾವ ವಿಷಯನೂ ನನಗೆ ಗೊತ್ತಿಲ್ಲ ಇತ್ತು ಅಕ್ಕ. ನನ್ನನ್ನು ನಂಬು ಅಕ್ಕ. ಇರಲಿ ಬಿಡವ, ನಾನು ನಂಬ್ತೀನಿ. ಅವನು ಅಷ್ಟು ಚಂದ ಮೋಸ ಮಾಡ್ತಾನೆ, ಅಷ್ಟು ಮಳ್ಳ ಮಾಡಿಬಿಡ್ತಾನೆ ಬಣ್ಣದ ಮಾತಿಂದ. ನಾನೇ ಇಲ್ಲ ಸಾಕ್ಷಿ. ಅವನು ಬಣ್ಣದ ಮಾತಿಗೆಲ್ಲ ನಂಬಿ ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಡೆ. ಹಂಗೆ ನೀನು ಮಾಡ್ಕೊಳಕ್ಕೆ ಹೋಗ್ಬೇಡವ. ಇಷ್ಟೆಲ್ಲ ಮೋಸ ಮಾಡ್ದವನು ಅವನಿಗೆ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಈಗಲೇ ಫೋನ್ ಹಚ್ಚಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವನಿಗೆ ಲಾಕಪ್ಪಲ್ಲಿ ಹಾಕಿಸ್ತೀನಿ. ನೀವೇನು ಅಳಬೇಡಿ ಅಕ್ಕ. ನನ್ನ ಜೀವನ ನಿಮ್ಮ ಜೀವನ ಎಲ್ಲರ ಜೀವನನೂ ಹಾಳು ಮಾಡ್ಬೇಕಂತ ಅದಾನೆ. ಅಂಥವು ನೀವು ಮಾತ್ರ ಸುಮ್ಮನೆ ಬಿಡಬಾರ್ದು. ಅಯ್ಯೋ ಮಾಲ, ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡವ. ಹಾಗೇನಾರು ಮಾಡಿದಂದ್ರೆ ಅವನೇನು ಜೈಲು ಸೇರ್ತಾನ. ಆದರೆ ನನ್ನ ಜೀವನ, ನಮ್ಮನ್ನೇ ನಂಬಿರೋ ನಮ್ಮ ಅತ್ತೆ ಮಾವ ಅವರೆಲ್ಲ, ಅಯ್ಯೋ ದೇವ್ರೆ, ಮರ್ಯಾದಿನೇ ಜೀವನ, ಮಾನ ಮರ್ಯಾದಿನೇ ಜೀವನ ಅಂತ ಅಂದ್ಕೊಂಡು ಬದುಕಾಕೊಂತಾರೆ ಅವರು. ಈ ವಿಷಯ ಏನಾದರೂ ಗೊತ್ತಾಗಿ ಅವ್ರೇನಾದರೂ ಲಾಕಪ್ ಜೈಲಿಗೆ ಸೇರ್ಕೊಂಡ್ರಂದ್ರೆ ನಮ್ಮ ಅತ್ತೆ ಮಾವ ಎಲ್ಲ ಬದುಕು ಮಾತ್ರ ಉಳಿಯಂಗಿಲ್ಲವ. ದಯವಿಟ್ಟು ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡ ಮಾಲ. ಅಲ್ಲ ಅಕ್ಕ, ಅವರು ಇಷ್ಟೆಲ್ಲ ಮೋಸ ಮಾಡಕ್ಕಂತಾನೆ ನಿಂಗೆ ಗೊತ್ತಿದ್ದು ನೀ ಬೇಡ ಅಂತ ಅಂತೀಯಲ್ಲ. ನೋಡವ ಮಾಲ, ಈಗ ಅವನು ಇಷ್ಟೆಲ್ಲ ಮೋಸ ಮಾಡಕ್ಕಂತಾನೆ, ನಾವು ಒಪ್ಕೋತೀವಿ. ಆದ್ರೆ ಅವನಿಗೆ ಜೈಲು ಸೇರಿದ ಅಂದ್ರೆ ಈ ಪಲ್ಲವಿ ಜೀವನ ಎಲ್ಲ ಹಾಳಾಗೋಕೈತಿ. ಅವನಿಗೆ ತಕ್ಕ ಪಾಠ ಕಲಿಸ್ಲೇಬೇಕು ನಾವು. ಇನ್ನೊಂದು ಸಲ ಯಾವ ಹುಡುಗಿಯಿಂದ ಹೋಗಿರಬಾರ್ದು ಅವನು. ಹಂಗೆ ಪಾಠ ಕಲಿಸೋಣ ಅವನಿಗೆ. ಆದ್ರೆ ಅವನಿಗೆ ಪಾಠ ಕಲಿಸ್ಬೇಕಂದ್ರೆ ನಿನ್ನಿಂದನೂ ನಮ್ಗೊಂದು ಸ್ವಲ್ಪ ಹೆಲ್ಪ್ ಆಗಬೇಕಾಗಿತ್ತು ಮಾಲ. ದಯವಿಟ್ಟು ನಮಗೊಂದು ಹೆಲ್ಪ್ ಮಾಡ್ತೀಯಾ? ಹೆಲ್ಪ್ ಮಾಡ್ತೀನಿ ಅಕ್ಕ, ಹೆಲ್ಪ್ ಮಾಡ್ತೀನಿ. ನನ್ನ ಜೀವನನ ಹಾಳಾಗೋಕ್ಕಿತ್ತು, ಅದನ್ನ ನೀವೇ ಕಾಪಾಡಿದ್ರಿ. ಅವನು ಎಂಥವನು ಏನು ಅಂತ ನನಗೆ ತಿಳಿಸಿದ್ರಿ ನೀವು. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನನಗೂ ಅವಾಗವಾಗ ಅನುಮಾನ ಬರ್ತಿತ್ತು ಅವನ ಮೇಲೆ. ಯಾಕಂದ್ರೆ ನಾನು ಯಾವಾಗಲೇ ಒಂದು ಫ್ಯಾಮಿಲಿ ಬಗ್ಗೆ ಕೇಳಿದಾಗ, ನಿಮ್ಮ ಮನೆಗೆ ಕರ್ಕೊಂಡೋಗಿ ನನ್ನನ್ನು ಅಂತ ಕೇಳಿದಾಗ ಅವನು ಏನಾದರೂ ಮಾತು ಮರೆಸ್ಬಿಡ್ತಿದ್ದ. ನಾನು ಅವಾಗ ಮರೆತು ಬಿಡ್ತಿದ್ದೆ. ಆದರೆ ಇವಾಗ ಅರ್ಥ ಆಗೊಂದೈತಿ ಅವನು ಯಾಕೆ ಹಂಗೆ ಮಾಡಿದ ಅಂತಂದು. ಅದಕ್ಕವ ಅವನು ಇನ್ನು ಎಷ್ಟು ಜನರ ಜೊತೆ ಸಂಬಂಧ ಇಟ್ಕೊಂಡಾನ, ಏನು ಮಾಡೋಣ ಅದೆಲ್ಲ ತಿಳ್ಕೊಂಡು ಅವನಿಗೆ ತಕ್ಕ ಪಾಠ ಕಲ್ಸೋಕಬೇಕು ಅವನಿಗೆ. ಆಂಟಿ, ನಾ ಏನು ಮಾಡ್ಬೇಕು ನೀವೇ ಹೇಳಿ, ನಾ ಹಂಗೆ ಮಾಡ್ತೀನಿ. ಅಕ್ಕ,
ನೀನೇನು ಹೆದರೋದಕ್ಕೆ ಹೋಗ್ಬೇಡ. ನಾ ಇನ್ಮೇಲೆ ಅವನಿಂದ ದೂರನೇ ಇರ್ತೀನಿ. ಅವನು ಇನ್ಮೇಲೆ ನನ್ನ ತಂಟೆಗೆ ಬರಬಾರ್ದು. ಹಂಗೆ ಮಾಡ್ತೀನಿ ನಾನು. ಥ್ಯಾಂಕ್ ಯು ಮಾಲಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಾತನ್ನು ನೀನು ಅರ್ಥ ಮಾಡ್ಕೊಂಡಿಲ್ಲ, ನನ್ನ ನೋವನ್ನು ನೀನು ಅರ್ಥ ಮಾಡ್ಕೊಂಡಿಲ್ಲ, ಅಷ್ಟೇ ಸಾಕು. ಆಂಟಿ, ನಾ ಇವಾಗ ಏನು ಮಾಡ್ಬೇಕು ಹೇಳಿ? ಮಾಲಾ, ಅವನು ಇವತ್ತೇನಾದರೂ ನಿನಗೆ ಮೀಟ್ ಆಗೋದಕ್ಕೆ ಬರ್ತೀನಿ ಅಂತ ಹೇಳಿದಾನ? ಇವತ್ತು ಆಲ್ರೆಡಿ ಬೆಳಿಗ್ಗೆ ಒಂದು ಸಲ ಮೀಟಾಗಿ ಹೋಗಿದ್ದಾನೆ ಅಕ್ಕ. ಮತ್ತೆ ನಾಳೆನೇ ಬರೋದು ಅವನು ಮೀಟ್ ಆಗೋದಕ್ಕೆ. ಅಂದರೆ ನಮ್ಮ ಮನೆಯಲ್ಲಿ ಡ್ಯಾಡಿ ಮಮ್ಮಿ ಎಲ್ಲ ಇರ್ತಾರಲ್ಲ, ಹಾಗಾಗಿ ಮನೆಗೆ ಬರೋದಿಲ್ಲ. ನಾ ಕಾಲೇಜಿಗೆ ಹೋದಾಗ ಬರ್ತಾನೆ, ಅಲ್ಲೇ ಹೊರಗಡೆನೇ ಮೀಟಾಗಿ ಹಂಗೆ ಹೋಗ್ಬಿಡ್ತಾನೆ ಅವನು. ಸರಿ, ಇವಾಗ ನಾವೇನು ಹೇಳ್ತೀವಿ ನೆನಪಿಟ್ಕೊ. ನೀ ಹಂಗೆ ಮಾಡು. ಇನ್ಮೇಲೆ ಯಾವುದೇ ಇಷ್ಟು ದಿನ ನೀ ಕ್ಯಾಶುವಲ್ ಆಗಿ ಅವ್ನ ಜೊತೆ ಹೆಂಗಿದ್ದಿ ಹಂಗೆ ಇರು. ಇದೆಲ್ಲ ವಿಷಯ ಸತ್ಯ ನಿನಗೆ ಗೊತ್ತಾಗೈತೆ ಅಂತಂದು ಯಾವುದೇ ಕಾರಣಕ್ಕೂ ಅವನಿಗೆ ಒಂದು ಸಣ್ಣ ಅನುಮಾನನೂ ಬರಬಾರ್ದು. ಹಂಗೆ ನೋಡ್ಕೋಬೇಕು ನೀನು. ಅಲ್ಲಕ್ಕ, ನನಗೆ ಇವಾಗ ಸಿಟ್ಟು ಬರ್ತಾ ಇರೋ ಸಿಟ್ಟಿಗೆ ಅವನು ಏನಾದರೂ ಎದುರುಗಡೆ ಬಂದರೆ ಕಪ್ಪಳಕ್ಕೆ ನಾಕೇಟು ಹೊಡಿಬೇಕಂತ ಅನ್ಸಾಕುಂತೈತಿ. ನಾನು ಚಪ್ಪಲ್ ತೊಗೊಂಡು ಹೊಡಿಬೇಕಂತ ಅನ್ಸಾಕುಂತೈತಿ. ನೀವು ನೋಡಿದ್ರೆ ಏನೂ ಮಾಡಬೇಡ, ಸುಮ್ಮನೆ ಇರ ಅಂತ ಹೇಳ್ತಾ ಇದ್ದೀರಲ್ಲಕ್ಕ. ಇವಾಗ ಅವನಿಗೆ ಏನಾದರೂ ಸತ್ಯ ನಮಗೆ ಗೊತ್ತಾಗೈತಿ ಅಂತ, ಅಥವಾ ಪಲ್ಲವಿಗೆ ಸತ್ಯ ಗೊತ್ತಾಗೈತಿ ಅಂತ ಏನಾದರೂ ಅವನಿಗೆ ಗೊತ್ತಾದ್ರೆ ಮತ್ತೇನಾದರೂ ಪ್ಲ್ಯಾನ್ ಮಾಡ್ತಾನವನು. ಅದಕ್ಕೆ ಸದ್ಯಕ್ಕೆ ನಿನಗೇನು ವಿಷಯನ ಗೊತ್ತಿಲ್ಲ ಅನ್ನಂಗೆ ಸುಮ್ಮನೆ ಇದ್ಬಿಡು. ಅವನು ಆಮೇಲೆ ನಾಳೆ ಅವನಿಗೆ ನಿನ್ನನ್ನು ಮೀಟ್ ಆಗಕ್ಕೆ ಬರ್ತಾನಲ್ಲ, ಮೀಟಾಗಿ ಹೆಂಗಾದ್ರೂ ಹಠ ಬಿದ್ದು ನನಗೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗು, ನಿಮ್ಮ ಮನೆಯಲ್ಲಿ ಯಾರ್ಯಾರು ಅದಾರ ಎಲ್ಲರೂ ನನಗೆ ಪರಿಚಯ ಮಾಡಿಸಂತ ಗಂಟು ಬಿಡು. ಅವನು ಕರ್ಕೊಂಡು ಹೋಗ್ಬೇಕು. ಆ ನಮ್ಮನೆ ಗಂಟು ಬಿದ್ದು ಅವನಿಗೆ ಹೆಂಗಾದ್ರೂ ಮಾಡಿ ಅವ್ನ ಮನೆಗೆ ಕರ್ಕೊಂಡು ಹೋಗಂಗೆ ಮಾಡು. ಅವ್ನು ಕರ್ಕೊಂಡು ಹೋಗಲ್ಲ ಗೊತ್ತೈತಿ. ಅವಾಗ ಅವನ ಜೊತೆ ಸಣ್ಣದಾಗಿ ಜಗಳ ಆಡು. ಹಂಗಂದ್ರೆ ನೀನು ನನ್ನನ್ನು ಕರ್ಕೊಂಡು ಹೋಗಲ್ಲ, ನಾನು ನಿನ್ನ ಜೊತೆ ಮಾತಾಡೋದೇ ಇಲ್ಲ ಅಂತ ಫೋನ್ಗಿನ್ನೆಲ್ಲ ಸ್ವಿಚ್ ಆಫ್ ಮಾಡಿ 1-2 ದಿನ ನಿನ್ನ ಪಾಡಿಗೆ ನೀನು ಇದ್ದು ಬಿಡು. ಮುಂದಿನ ಏನು ಮಾಡ್ಬೇಕಂತ ನಮಗೆ ಗೊತ್ತೈತಿ. ಇದೊಂದು ಹೆಲ್ಪ್ ಮಾಡಿಬಿಡು ಮಾಲಾ, ಪ್ಲೀಸ್. ಸರಿ ಅಕ್ಕ, ನೀವು ಹೇಳ್ದಂಗೆ ಮಾಡ್ತೀನಿ ತಗೋರಿ. ನಾನು ಯಾವುದಕ್ಕೂ ನಿಮ್ಗೆ ಫೋನ್ ಹಚ್ಕೊತಾನೆ ಇರ್ತೀನಿ. ನಿಮ್ಮ ನಂಬರ್ ನನಗೆ ಕೊಟ್ಟೋಗಿರಿ. ನಾಳೆ ಅವ್ನು ನನಗೆ ಭೇಟಿ ಆಗಕ್ಕೆ ಬರ್ತಾನಲ್ಲ, ಅವಾಗ ಮಾತಾಡಿ ಏನೇನು ನಡೆದೈತಿ ಏನು ಅಂತಂದು ನಾನು ನಿಮ್ಗೆ ಹೇಳ್ತೇನಂತ. ಅಕ್ಕ, ನನ್ನಿಂದ ನನಗೆ ಗೊತ್ತಿಲ್ಲದೇನೆ ಏನೋ ನಿನಗೆ ಮೋಸ ಆಗಿದೆ, ತಪ್ಪಾಗಿದೆ ನನ್ನಿಂದ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಕ್ಕ. ಇನ್ನೊಂದು ಸಲ ಅವನ ಕನಸಲ್ಲೂ ನೆನೆಸ್ಕೊಳೋದಿಲ್ಲ ನಾನು. ದಯವಿಟ್ಟು ಇದೊಂದು ಸಲ ಕ್ಷಮಿಸ್ಬಿಡಕ್ಕ. ನೀನೇನು ಬೇಜಾರಾಗಕ್ಕೆ ಹೋಗ್ಬೇಡ, ನಿನ್ನ ಜೀವನ ಸರಿ ಹೋಗುತ್ತೆ. ಆದ್ರೆ ಅವನನ್ನು ಮಾತ್ರ ಸುಮ್ಮನೆ ಬಿಡೋದಕ್ಕೆ ಹೋಗ್ಬೇಡಕ್ಕ ನೀನು. ಅವನು ಗಂಡ ಆದರೂ ಪರವಾಗಿಲ್ಲ, ಅವನು ಮಾಡಿರೋ ತಪ್ಪಿಗೆ ಅವನಿಗೆ ಶಿಕ್ಷೆ ಕೊಡಲೇಬೇಕಕ್ಕ ನೀನು. ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಗಂಡ ಆದ್ರೇನು ಹೆಂಡತಿ ಆದ್ರೇನು ತಪ್ಪು ಯಾರು ಮಾಡಿದ್ರು ತಪ್ಪೇ. ಅದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಅವನು ಅನುಭವಿಸಂಗೆ ನಾನು ಮಾಡ್ತೀನಿ. ನಿನಗೊಂದ್ಸಲ ಹೇಳ್ತೀನಮ್ಮ, ಅವಾಗ ನಮ್ಮ ಮನೆಗೆ ಬರಂತೆ ಅಂತ. ಬಂದು ಇರೋ ವಿಷಯ ಏನೈತಿ ಏನಿಲ್ಲ ಅನ್ನೋದನ್ನು ನಮ್ಮ ಮನೆಯವ್ರ ಮುಂದೆ ಹೇಳಂತೆ ಅಂತ. ಸರಿ ಅಕ್ಕ, ನೀವು ಯಾವಾಗ ಕರೆದ್ರೂ ನಾನು ಬರ್ತೀನಿ. ಸರಿ ಮಾಲಾ, ನಾವೇನು ಬರ್ತೀವಿ, ನಮಗೂ ಟೈಮ್ ಆಗುತ್ತಾ, ಮನೆಗೆ ಹೋಗಬೇಕು. ಸರಿ ಆಂಟಿ. ಎಂಥವ್ ನಾನು ನಂಬಿಟ್ಟೆನ. ಆಗಲೇ 3 ಮದುವೆ ಆಗೈತಂತ ಮತ್ತು ನನ್ನ ಜೀವನನೂ ಹಾಳು ಮಾಡಾಕೊಂಟಿದ್ದ. ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಇನ್ನೊಂದು ಸಲ ಯಾವ ಹುಡುಗಿಯರ ತಂಟೆಗೂ ಹೋಗಿರಬಾರ್ದು ಅವನು. ಹಂಗೆ ಮಾಡ್ತೀನಿ ನಾನು. ಪಾಪ ನಮ್ಮ ಮಮ್ಮಿ ನಮ್ಮ ಡ್ಯಾಡಿಗೆಲ್ಲ ನಾನು ಸುಳ್ಳು ಹೇಳಿಬಿಟ್ಟೆ ಇಷ್ಟು ದಿನ. ಇಲ್ಲ, ಇನ್ನೊಂದ್ಸಲ ನಾನು ಈ ತಪ್ಪನ್ನು ಮಾಡೋದಿಲ್ಲ. ಇಲ್ಲ, ಈ ನೇತ್ರ ಅನ್ನೋರು ಯಾವಾಗೂ ಒಂದ್ಸಲ ನಮ್ಮ ಮನೆಗೆ ಬಂದಿದ್ರು. ಹೌದು, ಯಾವಾಗ ಒಂದ್ಸಲ ಬಂದಿದ್ರಿ, ಯಾವಾಗಲೂ ನೋಡಿದ್ದೀನಿ ಇವರನ್ನು. ಇವಾಗ ನೆನಪಾಗ್ತಾ ಇದೆ ನನಗೆ. ಯಾಕೆ ನಾನು ಈ ಥರ ಮಾಡಿದೆ? ಇಷ್ಟು ದಿನ ಆದ್ರೂ ಯಾರನ್ನು ನನ್ನ ಹತ್ರ ಸೇರಿಸ್ಕೋತಾನೂ ಇಲ್ಲಾಗಿದ್ದೆ ನಾನು. ಆದರೆ ಈ ಲೋಫರನ್ನು ನಂಬಿಟ್ಟೆ ನಾನು. ಇವನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಅವರು ತೀರಿಸ್ಕೊಳ್ಳಿ. ನನಗೂ ಒಂದು ಟೈಮ್ ಬರುತ್ತೆ, ಅವಾಗ ಆ ಲೋಫರಿಗೆ ಚಪ್ಪಲ್ ತೊಗೊಂಡು ಹೊಡಿತೀನಿ. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ಲೋಫರ್ ಎಷ್ಟು ಸುಳ್ಳು ಮಾತಾಡಿ ನನ್ನನ್ನು ನಂಬಿಸ್ಬಿಟ್ಟಲ್ಲ ಅವನು. ಇಲ್ಲ, ನಂದೇ ತಪ್ಪು. ಅಂಥ ಲೋಫರನ್ನು ನಂಬಿದೆ ಅಲ್ಲ ನಾನು. ಅಂಥ ಮಳ್ಳ ಮಾತಿಗೆಲ್ಲ ನಾನೇ ತಲೆ ದೂಗ್ಬಿಟ್ಟಲ್ಲ, ನಂದ ತಪ್ಪದು. ಇಲ್ಲ, ಅವನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ನನಗೆ ಸಮಾಧಾನನೇ ಆಗ್ತಿಲ್ಲ. ಎಂಥವನ್ನ ನಂಬಿ ನಾನು ಲವ್ ಮಾಡಿಬಿಟ್ಟೆ. ಅಳಬೇಕು, ನಗಬೇಕು, ಸಿಟ್ಟು ಮಾಡ್ಕೋಬೇಕು, ಒಂದು ಗೊತ್ತಾಗ್ತಾ ಇಲ್ಲ. ಯಾರ ಹತ್ರ ಹೇಳ್ಕೊಲಿ ನನ್ನ ನೋವನ್ನು? ಮಮ್ಮಿ ಡ್ಯಾಡಿ ಹತ್ರ ಹೇಳ್ಕೊಂಡ್ರೆ ಅವರಂತೂ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಕಳೆದು ಬಿಡ್ತಾರೆ. ನಾನೇ ಕಳ್ಕೊಂಡಂಗೆ ಆಗ್ಬಿಡ್ತೈತಿ. ಇಲ್ಲ, ಅವ್ರ ಹತ್ರ ಯಾವುದೇ ಕಾರಣಕ್ಕೂ ಹೇಳಬಾರ್ದು.